ನಾಗಬಂಧಂ ಈ ಫಿಲಿಮ್ನ ಕಾನ್ಸೆಪ್ಟೇ ಒಂದು ಸ್ವಲ್ಪ ಚೆನ್ನಾಗಿದೆ. ಲೈಕ್ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್, ಆ ವಾಲ್ಟ್ ಬಿ ಈ ತರ ಎಲ್ಲ ಅನೌನ್ಸ್ಮೆಂಟ್ ಮಾಡಿದಾಗ ಸಮಥಿಂಗ್ ಇದೆ ಈ ಫಿಲಿಮ್ ಅಲ್ಲಿ ಅಂತ ಕ್ಯೂರಿಯಾಸಿಟಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಬಟ್ ಫಿಲಿಮ್ ಹೋಗಿ ಕೂತ್ಕೊಂಡ್ಮೇಲೆ ಆಲ್ಮೋಸ್ಟ್ 3.25 ಗಂಟೆ ಇದೆ ಫಿಲಿಮು, ಲಿಟ್ರಲಿ 3.25 ಗಂಟೆ. ಫಿಲಿಮ್ ಚೆನ್ನಾಗಿದ್ರೆ 4 ಅವರ್ ಕೂತ್ಕೊಂಡು ನೋಡ್ಬೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದುರಂಧರ್ ಅಂತ ಹೇಳ್ಬೋದು. ಬಟ್ ಈ ತಿಂಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದೇ ಶಾರ್ಟ್ಸ್, ರಿಪೀಟೆಡ್ ಸೀನ್ಸ್. ಕೆಲವು ಪೋರ್ಷನ್ ಸಖತ್ತಾಗಿದೆ ಫಿಲಿಮ್, ಬಟ್ ಶಾರ್ಟ್ಸ್ ಲೈಕ್ ಗುರು ನಾನು 150-200 ರೂಪಾಯಿ ಟಿಕೆಟ್ ಕೊಟ್ಟು ಬರ್ತಿದ್ದೀನಿ ಅಂತ ಹೇಳಿದ್ರೆ ಹೊಣ ಎಕ್ಸ್ಪೀರಿಯನ್ಸ್ ರಿಯಾಲಿಟಿ ಆ ರಾನೆಸ್ ನೋಡ್ಬೇಕು ಅನ್ಕೊಂತೀನಿ. ಬಟ್ ನೀನು ಎಲ್ಲ ಶಾರ್ಟ್ಸ್ ತಗೊಂಡ್ಬಂದ್ಬಿಟ್ಟು ಎಲಿವೇಶನ್ ತರ ಕೊಟ್ಟು ಮ್ಯೂಸಿಕ್ ಕೊಟ್ಬಿಟ್ರೆ ಐ ಡೋಂಟ್ ಥಿಂಕ್ ಸೊ ಇಟ್ ವರ್ಕ್. ಅಂಡ್ ಈ ಫಿಲ್ಮ್ ಅಲ್ಲಿ ಎಕ್ಸಾಕ್ಟ್ಲಿ ಅದೇ ಆಗುತ್ತೆ. ಅಂಡ್ ತುಂಬಾ ಚೆನ್ನಾಗಿದೆ ಅಂತಾನು ಹೇಳಕ್ಕಾಗಲ್ಲ, ತುಂಬಾ ವರ್ಸ್ಟ್ ಅಂತಾನು ಹೇಳಕ್ಕಾಗಲ್ಲ. ಮಿಡ್ ಲೆವೆಲ್ ಅಲ್ಲಿ ಇದೆ ಫಿಲಿಮ್. ಐ ಥಿಂಕ್ ಒಂದು 3 hours ಟೈಮ್ ಪಾಸ್ ಬೇಕು ಅಂತ ಹೇಳಿದ್ರೆ ಫಿಲಿಮ್ ಹೋಗಿ ಚೆಕ್ ಮಾಡಬಹುದು. ಅಂಡ್ ಎಲ್ಲದಕ್ಕೂ ಸನಾತನ ಧರ್ಮ ತಗೊಂಡ್ಬಂದು ಅದ್ರ ಮೇಲೆ ಕಾಸ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅದು ದಯವಿಟ್ಟು ಮರೆತೋಗ್ಬಿಡಿ. ಬಿಕಾಸ್ ಅದಾಗಲ್ಲ. ಸನಾತನ ಧರ್ಮ ಅನ್ನೋದು ನಿನ್ನ ಹೃದಯದಿಂದ ಬಂದು ಮಾಡಬೇಕು, ಬಿಟ್ರೆ ಕಾಸ್ಟ್ ಮಾಡಬೇಕು ಅನ್ನೋದೊಂದು ಕೀ ಪಾಯಿಂಟ್ ತರ ಇಟ್ಕೊಂಡು ನೀನು ಎಂಟ್ರಿ ಮಾಡ್ತೀನಿ ಫಿಲ್ಮ್ಗೆ ಅಂತ ಹೇಳಿದ್ರೆ ಐ ಡೋಂಟ್ ಥಿಂಕ್ ಸೊ ಇಟ್ ವರ್ಕ್. ಅಂಡ್ ಎಕ್ಸಾಕ್ಟ್ಲಿ ಇದೇ ಆಗಿದೆ. ಇಲ್ದಂಗೆ ಚಾನಲ್ ನೋಡಿದೀನಿ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೆಕೆಂಡ್ ಸ್ಟುಡಿಯೋದಲ್ಲಿ ಟಿಲ್ ದೆನ್ ಬಾಯ್.